ಪರೀಕ್ಷೆಗಳು ಮುಗಿದ ನಂತರ ಧನ್ಯಾಳಿಗೆ 1 ತಿಂಗಳ ರಜೆ ಸಿಕ್ಕಿತ್ತು. ಮನೆಯಲ್ಲಿ ದೊಡ್ಡಮ್ಮ ಗಾಯತ್ರಿ ಮತ್ತು ಶ್ರೇಯಳ ಕೆಟ್ಟ ಮಾತುಗಳನ್ನು ಕೇಳುತ್ತಾ ಸುಮ್ಮನೆ ಕೂರಲು ಅವಳಿಗೆ ಇಷ್ಟವಿರಲಿಲ್ಲ. ಅಮ್ಮನಿಗೆ ಆರ್ಥಿಕವಾಗಿ ಸ್ವಲ್ಪ ಸಹಾಯವಾಗಲಿ ಮತ್ತು ತಾನು ಸ್ವತಂತ್ರವಾಗಿರಲಿ ಎಂಬ ಉದ್ದೇಶದಿಂದ ಧನ್ಯಾನಗರದ ಒಂದು ಪ್ರತಿಷ್ಠಿತ ರೆಸ್ಟೋರೆಂಟ್ನಲ್ಲಿ ಸಪ್ಲೈಯರ್ ಕೆಲಸಕ್ಕೆ ಸೇರಿದಳು. ಅವಳ ಬೆಂಬಲಕ್ಕೆ ಗೆಳತಿ ಲೀಲಾ ಕೂಡ ಅದೇ ರೆಸ್ಟೋರೆಂಟ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡಳು. ಇಬ್ಬರು ಜೊತೆಯಾಗಿ ಕೆಲಸ ಮಾಡುತ್ತಾ ಬಿಡುವಿನ ವೇಳೆಯಲ್ಲಿ ಹರಟೆ ಹೊಡೆಯುತ್ತಾ ದಿನ ಕಳೆಯುತ್ತಿದ್ದರು. ಗಾಯತ್ರಿಗೆ ಧನ್ಯ ಕೆಲಸಕ್ಕೆ ಹೋಗುತ್ತಿರುವುದು ತಿಳಿದಿತ್ತು. ಮೊದಲೆಲ್ಲ ಆಗಿದ್ದರೆ ಮನೆ ಮರ್ಯಾದೆ ಹೋಗುತ್ತೆ ಎಂದು ರಂಪಾಟ ಮಾಡುತ್ತಿದ್ದಳು. ಆದರೆ ಅದ್ವೈತ್ ನೀಡಿದ್ದ ಆ ಕಠಿಣ ಎಚ್ಚರಿಕೆ ಅವಳ ಬಾಯಿ ಮುಚ್ಚಿಸಿತ್ತು. ಅಗ್ನಿವಂಶದವರ ಹೆಸರೆತ್ತಿದರೆ ಸಾಕು ಗಾಯತ್ರಿಗೆ ಬೆವರುತ್ತಿತ್ತು. ಹಾಗಾಗಿ ಅವಳು ಈಗ ಏನು ಮಾತನಾಡದೆ ಸುಮ್ಮನಿದ್ದಳು. ಇನ್ನೊಂದೆಡೆ ಶ್ರೇಯ ಪರೀಕ್ಷೆ ಮುಗಿದಿದ್ದೇ ತಡ. ತನ್ನ ಫ್ರೆಂಡ್ಸ್ ಗ್ಯಾಂಗ್ ಜೊತೆ ಪಬ್, ಡಿಸ್ಕೋ ಮತ್ತು ಔಟಿಂಗ್ ಅಂತ ಮಜಾ ಮಾಡುತ್ತಾ ಓಡಾಡುತ್ತಿದ್ದಳು. ಮನೆಯ ಜವಾಬ್ದಾರಿ ಇಲ್ಲದ ಅವಳಿಗೆ ಧನ್ಯ ಎಲ್ಲಿಗೆ ಹೋಗುತ್ತಾಳೆ ಎಂಬ ಪರಿವೇ ಇರಲಿಲ್ಲ. ಒಂದು ದಿನ ಮಧ್ಯಾಹ್ನ ಅದ್ವೈತ್ ತನ್ನ ಬಿಸ್ನೆಸ್ ಕ್ಲೈಂಟ್ ಮೀಟಿಂಗ್ ಇದೆ ಎಂದು ಅದೇ ರೆಸ್ಟೋರೆಂಟ್ಗೆ ಬಂದನು. ಕಳೆದ ಕೆಲವು ದಿನಗಳಿಂದ ತನ್ನ ಹೊಸ ಪ್ರಾಜೆಕ್ಟ್ನಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದರಿಂದ ಧನ್ಯ ಕೆಲಸಕ್ಕೆ ಸೇರಿರುವ ವಿಷಯ ಅವನಿಗೆ ಗಮನಕ್ಕೆ ಬಂದಿರಲಿಲ್ಲ. ಅದ್ವೈತ್ ತನ್ನ ಬ್ಲ್ಯಾಕ್ ಸೂಟ್ನಲ್ಲಿ ಎಂದಿನಂತೆ ಗಂಭೀರವಾಗಿ ಮಿಂಚುತ್ತಿದ್ದನು. ಅವನ ಜೊತೆ ಇಬ್ಬರು ವಿದೇಶಿ ಉದ್ಯಮಿಗಳಿದ್ದರು. ಅವರು VIP ಟೇಬಲ್ನಲ್ಲಿ ಕುಳಿತು ಮಾತುಕತೆ ಆರಂಭಿಸಿದರು. ಅಷ್ಟರಲ್ಲಿ ಕೈಯಲ್ಲಿ ಮೆನು ಕಾರ್ಡ್ ಹಿಡಿದು ಆರ್ಡರ್ ಪಡೆಯಲು ಬಂದ ಧನ್ಯಾಳನ್ನು ಕಂಡ ಅದ್ವೈತ್ಗೆ ಒಂದು ಕ್ಷಣ ಉಸಿರು ನಿಂತಂತಾಯಿತು. ವೈಟ್ ಶರ್ಟ್ ಮತ್ತು ಬ್ಲ್ಯಾಕ್ ಪ್ಯಾಂಟ್ನ ರೆಸ್ಟೋರೆಂಟ್ ಯೂನಿಫಾರ್ಮ್ನಲ್ಲಿ ಧನ್ಯ ತುಂಬಾ ಮುಗ್ಧವಾಗಿ ಕಾಣುತ್ತಿದ್ದಳು. ಧನ್ಯ ಕೂಡ ಅನಿರೀಕ್ಷಿತವಾಗಿ ಅದ್ವೈತ್ನನ್ನು ಅಲ್ಲಿ ನೋಡಿದಂಗಾದಳು. ಅವಳ ಕೈಯಲ್ಲಿದ್ದ ಪೆನ್ನು ಕೆಳಗೆ ಬೀಳುವುದರಲ್ಲಿತ್ತು. ಅದ್ವೈತ್ನ ತೀಕ್ಷ್ಣವಾದ ಕಣ್ಣುಗಳು ಅವಳನ್ನೇ ದಿಟ್ಟಿಸುತ್ತಿತ್ತು. ಆ ಕಣ್ಣುಗಳಲ್ಲಿ ಆಶ್ಚರ್ಯ, ಸ್ವಲ್ಪ ಕೋಪ ಮತ್ತು ಅಪಾರವಾದ ಪ್ರೀತಿ ಒಟ್ಟಿಗೆ ಇತ್ತು. ಇವಳು ಇಲ್ಲಿ ಕೆಲಸ ಮಾಡುತ್ತಿದ್ದಾಳೆಯೇ ನನಗೆ ತಿಳಿಸಿದೆ ಎಂಬ ಭಾವ ಅವನ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಆದರೆ ಧನ್ಯಾಗೆ ಇದರ ಬಗ್ಗೆ ಅರಿವು ಕೂಡ ಇರಲಿಲ್ಲ ಅವನಿಗೆ ತಿಳಿಸಬೇಕೆಂದು. ಯಾಕೆಂದರೆ ಅವನನ್ನು ನೋಡಿರೋದೇ 2-3 ಬಾರಿ. ಇನ್ನೆಲ್ಲಿ ಅವನಿಗೆ ತಿಳಿಸಲು ಹೋಗ್ತಾಳೆ? ಅವಳ ಮನಸ್ಸಲ್ಲಿ ಅವನ ಬಗ್ಗೆ ಪ್ರೀತಿ ಚಿಗುರುತ್ತಿತ್ತೇ ಹೊರತು ಅವನು ತನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದಾನೆ ಎಂದು ಅವಳು ಕನಸಲ್ಲೂ ಕೂಡ ಯೋಚಿಸಲು ಸಾಧ್ಯವಿರಲಿಲ್ಲ. ಧನ್ಯ ನಡುಗುವ ಕೈಗಳಿಂದಲೇ ಅವರಿಗೆ ನೀರು ಸರ್ವ್ ಮಾಡಿದಳು. ಗುಡ್ ಆಫ್ಟರ್ನೂನ್ ಸರ್, ವಾಟ್ ವುಡ್ ಯು ಲೈಕ್ ಟು ಹ್ಯಾವ್ ಎಂದು ವೃತ್ತಿಪರವಾಗಿಯೇ ಕೇಳಿದರೂ ಅವಳ ಧ್ವನಿ ನಡುಗುತ್ತಿತ್ತು. ಅದ್ವೈತ್ ತನ್ನ ಕ್ಲೈಂಟ್ಸ್ ಮುಂದೆ ಏನೂ ಮಾತನಾಡಲಿಲ್ಲ. ಆದರೆ ಅವನ ಕಣ್ಣಿನ ನೋಟ ಧನ್ಯಾಳನ್ನು ತೂರಿ ಹೋಗುತ್ತಿತ್ತು. ಅವನು ಅವಳ ಮುಖವನ್ನೇ ನೋಡುತ್ತಾ ಆ್ಯಸ್ ಯೂಶುವಲ್ ಎಂದನು. ಅಂದರೆ ಅವನಿಗೆ ಇಷ್ಟವಾದದನ್ನು ಅವಳೇ ತರಬೇಕು ಎಂಬುದು ಅದರ ಅರ್ಥವಾಗಿತ್ತು. ಧನ್ಯ ಅಡುಗೆ ಮನೆಯತ್ತ ಹೋಗುವಾಗ ಅದ್ವೈತ್ ಅವಳನ್ನೇ ಹಿಂಬಾಲಿಸಿದ ಕಣ್ಣುಗಳಿಂದ ನೋಡುತ್ತಿದ್ದನು. ಮೀಟಿಂಗ್ ನಡೆಯುತ್ತಿದ್ದರೂ ಅವನ ಗಮನವೆಲ್ಲ ಧನ್ಯಾಳ ಮೇಲೆ ಇತ್ತು. ಅವಳು ಬೇರೆ ಟೇಬಲ್ಗೆ ಸರ್ವ್ ಮಾಡುವುದು, ಅಲ್ಲಿನ ಜನರು ಅವಳನ್ನು ನೋಡುವ ರೀತಿ ಇದಾವುದೂ ಅದ್ವೈತ್ಗೆ ಇಷ್ಟವಾಗುತ್ತಿರಲಿಲ್ಲ. ತನ್ನ ಪ್ರೀತಿಯ ಹುಡುಗಿ ಹೀಗೆ ಎಲ್ಲರ ಮುಂದೆ ಸರ್ವ್ ಮಾಡುವುದನ್ನು ಕಂಡು ಅವನ ಒಳಗಿನ ಅಧಿಪತಿ ಜಾಗೃತವಾಗಿದ್ದನು. ಅವತ್ತು ಅದ್ವೈತ್ ತನ್ನ ಫಾರ್ಮ್ ಹೌಸ್ನಿಂದ ಧನ್ಯಾಳನ್ನು ಕರೆದುಕೊಂಡು ಬರುವಾಗ ದಾರಿಯ ರೆಸ್ಟೋರೆಂಟ್ನಲ್ಲಿ ಅವಳಿಗಾಗಿ ತಾನೇ ಆರ್ಡರ್ ಮಾಡಿದ್ದ ಆ ಕ್ಷಣಗಳು ಧನ್ಯಾಳ ಕಣ್ಣ ಮುಂದೆ ಸುಳಿದವು. ಅವತ್ತು ಅದ್ವೈತ್ ಯಾವ ರೀತಿ ಗಂಭೀರವಾಗಿ ಕುಳಿತು ತಿಂದಿದ್ದ, ಅವನಿಗೆ ಅತಿಯಾದ ಖಾರ ಇಷ್ಟ ಇಲ್ಲ ಎಂಬುದು ಮತ್ತು ಅವನಿಗೆ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಅಂದರೆ ಎಷ್ಟು ಪ್ರೀತಿ ಎಂಬುದು ಅವಳು ಗಮನಿಸಿದ್ದಳು. ಅದ್ವೈತ್ ಆ್ಯಸ್ ಯೂಶುವಲ್ ಅಂದಾಗ ಧನ್ಯಾಳಿಗೆ ತಕ್ಷಣ ನೆನಪಾಗಿದ್ದು ಅವತ್ತು ಅವನು ತಿಂದಿದ್ದ ತುಪ್ಪ ಸವರಿರುವ ಮಸಾಲೆ ದೋಸೆ ಮತ್ತು ಸ್ಟ್ರಾಂಗ್ ಫಿಲ್ಟರ್ ಕಾಫಿ. ಧನ್ಯ ಅಡುಗೆ ಮನೆಗೆ ಹೋಗಿ ಅವನಿಗಾಗಿ ವಿಶೇಷವಾಗಿ ಕಾಳಜಿ ವಹಿಸಿ ಸಿದ್ಧಪಡಿಸಿದ್ದ ದೋಸೆಯನ್ನು ತಟ್ಟೆಯಲ್ಲಿ ಇಟ್ಟುಕೊಂಡು ಅವನ ಟೇಬಲ್ ಹತ್ತಿರ ಬಂದಳು. ಅದ್ವೈತ್ ತನ್ನ ಕ್ಲೈಂಟ್ಸ್ ಜೊತೆ ಮಾತನಾಡುತ್ತಿದ್ದರೂ ಅವನ ದೃಷ್ಟಿ ಮಾತ್ರ ಧನ್ಯಾಳ ಕೈಗಳ ಮೇಲಿತ್ತು. ಧನ್ಯ ನಡುಗುವ ಕೈಗಳಿಂದಲೇ ಅವನ ಮುಂದೆ ದೋಸೆಯನ್ನು ಇಟ್ಟಳು. ಅದ್ವೈತ್ ಒಮ್ಮೆ ದೋಸೆಯನ್ನು ನೋಡಿ ಆಮೇಲೆ ಧನ್ಯಾಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದನು. ಅವನ ನೋಟದಲ್ಲಿ ಒಂದು ರೀತಿಯ ಹೆಮ್ಮೆ ಇತ್ತು. ತನಗೆ ಏನು ಇಷ್ಟ ಎಂಬುದು ಇವಳಿಗೆ ನೆನಪಿದೆಯಲ್ಲ ಎಂಬ ಖುಷಿ ಅವನ ಮುಖದಲ್ಲಿ ಸಣ್ಣದಾಗಿ ಮಿಂಚಿ ಮಾಯವಾಯಿತು. ಅವನು ಮೆಲ್ಲಗೆ ದೋಸೆಯನ್ನು ಸವಿಯುತ್ತಾ ತನ್ನ ಕ್ಲೈಂಟ್ಸ್ಗೆ ಇಂಗ್ಲಿಷ್ನಲ್ಲಿ ಬಿಸ್ನೆಸ್ ಬಗ್ಗೆ ವಿವರಿಸುತ್ತಿದ್ದ. ಆದರೆ ಧನ್ಯ ಪಕ್ಕದಲ್ಲಿ ನಿಂತು ನೀರು ಹಾಕುವಾಗ ಅವನು ಯಾರಿಗೂ ಕೇಳಿಸದಂತೆ ಅತ್ಯಂತ ಕಡಿಮೆ ಧ್ವನಿಯಲ್ಲಿ ಕನ್ನಡದಲ್ಲಿ ಹೇಳಿದ, ಸಂಜೆ ಡ್ಯೂಟಿ ಮುಗಿದ ಮೇಲೆ ಇಲ್ಲೇ ಇರು, ನಿನ್ನ ಜೊತೆ ಮಾತಾಡಬೇಕು. ಧನ್ಯ ಹೌಹಾರಿದಳು.
ಅವಳ ಮುಖ ಕೆಂಪಗಾಯಿತು. ಸರಿ ಎನ್ನಲು ಆಗದೆ, ಇಲ್ಲ ಎನ್ನಲು ಧೈರ್ಯವಿಲ್ಲದೆ ಅವಳು ಅಲ್ಲಿಂದ ಮೌನವಾಗಿ ಸರಿದಳು. ದೂರದಿಂದಲೇ ಲೀಲಾ ಇದನ್ನು ಗಮನಿಸುತ್ತಿದ್ದಳು. ಅವಳು ಧನ್ಯಾಳ ಹತ್ತಿರ ಬಂದು ಕಿವಿಯಲ್ಲಿ ಪಿಸುಗುಟ್ಟಿದಳು. ಏನೇ ಧನ್ಯಾ, ಸಾಹೇಬ್ರು ನಿನಗೆ ಪ್ರೈವೇಟ್ ಆಗಿ ಏನೋ ಆರ್ಡರ್ ಕೊಡ್ತಿರೋ ಹಾಗಿದೆ. ಆ ನೋಟ ನೋಡಿದ್ರೆ ಸಾಕು ನಿನ್ನನ್ನೇ ನುಂಗಿ ಬಿಡ್ತಾರೆ ಅನಿಸುತ್ತೆ. ಧನ್ಯಾ ಲೀಲಾಳನ್ನು ಗದರಿಸಿ ಕೆಲಸದಲ್ಲಿ ಮಗ್ನಳಾದಳು. ಆದರೆ ಅವಳ ಮನಸ್ಸು ಮಾತ್ರ ಸಂಜೆಯ ಭೇಟಿಯ ಬಗ್ಗೆ ಆತಂಕ ಮತ್ತು ಕುತೂಹಲದಿಂದ ಕೂಡಿತ್ತು. ಅತ್ತ ಶ್ರೇಯಾ ತನ್ನ ಫ್ರೆಂಡ್ಸ್ ಜೊತೆ ಅದೇ ರೆಸ್ಟೋರೆಂಟ್ಗೆ ಎಂಟ್ರಿ ಕೊಟ್ಟಳು. ಅವಳು ಧನ್ಯಾ ಇಲ್ಲಿ ಕೆಲಸ ಮಾಡುತ್ತಿದ್ದಾಳೆ ಎಂದು ಅಂದುಕೊಂಡಿರಲಿಲ್ಲ. ಶ್ರೇಯಾ ತನ್ನ 10 ಜನ ಸ್ನೇಹಿತರ ಗ್ಯಾಂಗ್ ಜೊತೆ ನಗುನಗುತ್ತಾ ರೆಸ್ಟೋರೆಂಟ್ ಒಳಗೆ ಬಂದಳು. ಆದರೆ ದೂರದ VIP ಟೇಬಲ್ನಲ್ಲಿ ಅದ್ವೈತ್ ಕುಳಿತಿರುವುದನ್ನು ಅವಳ ಕಣ್ಣಿಗೆ ಬೀಳಲಿಲ್ಲ. ಅವಳ ಕಣ್ಣುಗಳು ಹುಡುಕುತ್ತಿದ್ದದ್ದು ಕೇವಲ ಧನ್ಯಾಳನ್ನು ಮಾತ್ರ. ಧನ್ಯಾ ಇಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡುತ್ತಿರುವುದನ್ನು ನೋಡಿದ ಶ್ರೇಯಾಳಿಗೆ ಹಬ್ಬವೇ ಆದಂತಾಯಿತು. ಅವಳ ಅಹಂಕಾರ ಹೆಡೆ ಎತ್ತಿತ್ತು. ನೋಡಿ ಫ್ರೆಂಡ್ಸ್, ಇವಳೇ ನಮ್ಮ ಮನೆಯ ಕೆಲಸದವಳು. ಈಗ ಇಲ್ಲಿ ಎಂಜಲು ಎಲೆ ಎತ್ತೋಕೆ ಕೆಲಸಕ್ಕೆ ಸೇರಿಕೊಂಡಿದ್ದಾಳೆ ಎಂದು ತನ್ನ ಫ್ರೆಂಡ್ಸ್ ಹತ್ತಿರ ಜೋರಾಗಿ ಹೇಳಿ ನಕ್ಕಳು. ಶ್ರೇಯಾ ಬೇಕಂತಲೇ ಧನ್ಯಾ ಕೆಲಸ ಮಾಡುತ್ತಿದ್ದ ಏರಿಯಾದಲ್ಲಿ ಹೋಗಿ ಟೇಬಲ್ ಮೇಲೆ ಕುಳಿತುಕೊಂಡಳು. ಅವಳ ಫ್ರೆಂಡ್ಸ್ ಕೂಡ ಧನ್ಯಾಳನ್ನು ನೋಡಿ ಕೀಳಾಗಿ ಮಾತನಾಡಲು ಶುರು ಮಾಡಿದರು. ಏಯ್ ಧನ್ಯಾ, ಇಲ್ಲಿ ಬಾ, ಮೊದಲು ಈ ಟೇಬಲ್ ಕ್ಲೀನ್ ಮಾಡು, ಆಮೇಲೆ ನಮಗೆಲ್ಲ ತಣ್ಣಗಿರೋ ಜ್ಯೂಸ್ ತಗೊಂಡು ಬಾ, ಬೇಗ ಬರಬೇಕು, ನಮಗೆ ಟೈಮ್ ಇಲ್ಲ ಎಂದು ಶ್ರೇಯಾ ಆರ್ಡರ್ ಮಾಡಿದಳು. ಧನ್ಯಾ ಮೌನವಾಗಿ ಬಂದಳು. ಅವಳ ಕಣ್ಣಲ್ಲಿ ನೀರಿತ್ತು. ಆದರೆ ಕೆಲಸದ ಗೌರವಕ್ಕಾಗಿ ಅವಳು ಸುಮ್ಮನೆ ಟೇಬಲ್ ಒರೆಸಲು ಶುರು ಮಾಡಿದಳು. ಇದನ್ನು ನೋಡಿ ಶ್ರೇಯಾ ಇನ್ನೂ ಮದವೇರಿದವಳಂತೆ ಆಡತೊಡಗಿದಳು. ನೋಡ್ರೋ, ಇವಳು ಎಷ್ಟೇ ಓದಿದ್ರೂ ಅಷ್ಟೇ, ಬಿಲ್ಡಪ್ ಕೊಟ್ಟಿದ್ರೋ ಕಡೆಗೆ ನಮ್ಮ ಕಾಲು ಕೆಳಗೆ ಇರೋ ಕೆಲಸದವಳೇ ಅಲ್ವಾ ಎಂದು ಹೇಳಿ ತನ್ನ ಕೈಯಲ್ಲಿದ್ದ ತಂಪು ಪಾನೀಯದ ಗ್ಲಾಸನ್ನು ಬೇಕಂತಲೇ ಧನ್ಯಾಳ ಬಟ್ಟೆಯ ಮೇಲೆ ಚೆಲ್ಲಿದಳು. ಅಯ್ಯೋ ಸಾರಿ, ಕೈ ಜಾರ್ಬಿಡ್ತು. ಈಗ ಇದನ್ನು ನೀನೇ ನಿನ್ನ ಬಟ್ಟೆಯಿಂದ ಒರೆಸ್ಕೋ ಎಂದು ಶ್ರೇಯಾ ಕೆಟ್ಟದಾಗಿ ನಕ್ಕಳು. ಅವಳ ಫ್ರೆಂಡ್ಸ್ ಕೂಡ ಜೋರಾಗಿ ನಗಲು ಶುರು ಮಾಡಿದರು. ಇಡೀ ರೆಸ್ಟೋರೆಂಟ್ನ ಜನರ ಗಮನ ಇವರ ಕಡೆಗೆ ತಿರುಗಿತು. ಆದರೆ ಆ ನಗುವಿನ ಶಬ್ದ ಅತಿ ವೇಗವಾಗಿ ಸ್ಮಶಾನ ಮೌನಕ್ಕೆ ತಿರುಗಿತು. ಯಾಕೆಂದರೆ ಅದ್ವೈತ್ ತನ್ನ ಟೇಬಲ್ನಿಂದ ಎದ್ದು ಬಂದಿದ್ದನು. ಅವನ ಪ್ರತಿ ಹೆಜ್ಜೆಯೂ ಸಿಂಹದ ನಡಿಗೆಯಂತೆ ಇತ್ತು. ಅವನ ಕಣ್ಣುಗಳಲ್ಲಿ ಬೆಂಕಿಯ ಜ್ವಾಲೆ ಇತ್ತು. ಶ್ರೇಯಾ ನಗುತ್ತಾ ತಿರುಗಿ ನೋಡಿದಾಗ ಅವಳ ಎದುರು ಸಾಕ್ಷಾತ್ ಯಮಧರ್ಮರಾಜನೇ ನಿಂತಂತಾಯಿತು. ಅದ್ವೈತ್ ಏನೂ ಮಾತನಾಡದೆ ಶ್ರೇಯಾ ಕುಳಿತಿದ್ದ ಟೇಬಲ್ ಮೇಲೆ ಇಟ್ಟಿದ್ದ ನೀರಿನ ಜಗ್ ಅನ್ನು ಎತ್ತಿಕೊಂಡು ಶ್ರೇಯಾಳ ತಲೆಯ ಮೇಲೆ ಪೂರ್ತಿ ಸುರಿದನು. ಶ್ರೇಯಾ ಗಾಬರಿಯಿಂದ ಎದ್ದು ನಿಂತಳು. ಅವಳ ಮುಖದ ಮೇಲಿನ ಮೇಕಪ್ ಎಲ್ಲ ನೀರಿನಲ್ಲಿ ತೊಳೆದು ಹೋಗಿತ್ತು. ಅದ್ವೈತ್ ಸರ್, ನೀವು ಇಲ್ಲಿ ಎಂದು ತೊದಲಿದಳು. ಅವಳ ಫ್ರೆಂಡ್ಸ್ ಅದ್ವೈತ್ನ ವ್ಯಕ್ತಿತ್ವ ಮತ್ತು ಅವನ ಗರ್ಜನೆಗೆ ಬೆಚ್ಚಿಬಿದ್ದು ಒಬ್ಬೊಬ್ಬರೇ ಅಲ್ಲಿಂದ ಜಾರಿಕೊಳ್ಳಲು ನೋಡುತ್ತಿದ್ದರು. ಅದ್ವೈತ್ ತನ್ನ ಜೇಬಿನಿಂದ ಒಂದು ಕರ್ಚೀಫ್ ತೆಗೆದು ಧನ್ಯಾಳ ಬಟ್ಟೆ ಮೇಲಿದ್ದ ಕರೆಯನ್ನು ಒರೆಸುತ್ತಾ ಶ್ರೇಯಾಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದನು. ಶ್ರೇಯಾ, ನಿನ್ನ ಅಹಂಕಾರ ನಿನ್ನ ಕಣ್ಣುಗಳನ್ನು ಕುರುಡು ಮಾಡಿದೆ. ಈ ರೆಸ್ಟೋರೆಂಟ್ನ ಪ್ರತಿಯೊಂದು ಇಂಚು ಕೂಡ ನನ್ನ ಹೆಸರಲ್ಲಿದೆ. ಇಲ್ಲಿ ಧನ್ಯಾ ಗೆಸ್ಟ್ ಆಗಿ ಬಂದಿದ್ದಾಳೆ, ಸಪ್ಲೈಯರ್ ಆಗಿ ಅಲ್ಲ. ಇಲ್ಲಿ ಇವಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಂದು. ಇವತ್ತು ಇವಳ ತಂಟೆಗೆ ಬಂದದ್ದು ನಿನ್ನ ಜೀವನದ ಅತಿ ದೊಡ್ಡ ತಪ್ಪು. ಧನ್ಯಾಗೆ ರೆಸ್ಟೋರೆಂಟ್ ಅದ್ವೈತು ಎಂದು ಕೇಳಿ ಶಾಕ್ ಆಗಿ ನಿಂತು ಬಿಟ್ಟಳು. ಅದ್ವೈತ್ ತಕ್ಷಣ ಮ್ಯಾನೇಜರ್ ಅನ್ನು ಕರೆದನು. ಮ್ಯಾನೇಜರ್, ಈ ಹುಡುಗಿ ಮತ್ತು ಇವಳ ಗ್ಯಾಂಗ್ ಅಸಭ್ಯವಾಗಿ ವರ್ತಿಸಿದ್ದಾರೆ. ಇವರನ್ನು ಈಗಲೇ ಇಲ್ಲಿಂದ ಹೊರಗೆ ಹಾಕಿ. ಅಷ್ಟೇ ಅಲ್ಲ, ಇನ್ಮೇಲೆ ಈ ಸಿಟಿಯ ಯಾವುದೇ ರೆಸ್ಟೋರೆಂಟ್ಗೆ ಇವರಿಗೆ ಎಂಟ್ರಿ ಸಿಗಬಾರ್ದು ಎಂದು ಅಗ್ನಿವಂಶ ಆರ್ಡರ್. ಶ್ರೇಯಾ ನಡುಗುತ್ತಾ ಅಲ್ಲಿಂದ ಓಡಲು ದಾರಿ ಹುಡುಕುತ್ತಿದ್ದಳು. ಆದರೆ ಅದ್ವೈತ್ ಅವಳನ್ನು ತಡೆದು ಹೇಳಿದನು, ಹೋಗುವ ಮುನ್ನ ಧನ್ಯಾಳ ಹತ್ತಿರ ಕ್ಷಮೆ ಕೇಳಿ ಹೋಗು, ಇಲ್ಲ ಅಂದರೆ ಇವತ್ತು ನಿನ್ನ ತಾಯಿ ಗಾಯತ್ರಿ ಜೈಲಿನಲ್ಲಿ ಇರಬೇಕಾಗುತ್ತೆ. ಶ್ರೇಯಾ ಅನಿವಾರ್ಯವಾಗಿ ಎಲ್ಲರ ಮುಂದೆ ಅಳುತ್ತಾ ಧನ್ಯಾಳ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದಳು. ಧನ್ಯಾ ಏನೂ ಮಾತನಾಡದೆ ಮೌನವಾಗಿ ಅದ್ವೈತ್ನನ್ನು ನೋಡುತ್ತಿದ್ದಳು. ಆ ನೋಟದಲ್ಲಿ ಯಾಕೋ ಇಷ್ಟೊಂದು ರಕ್ಷಣೆ ಎಂಬ ಪ್ರಶ್ನೆಯ ಜೊತೆಗೆ ಒಂದು ಸುಂದರವಾದ ಕೃತಜ್ಞತೆಯೂ ಇತ್ತು. ರೆಸ್ಟೋರೆಂಟ್ನಲ್ಲಿ ನಡೆದ ಆ ರಾದ್ಧಾಂತದ ನಂತರ ಇಡೀ ಹೋಟೆಲ್ ಸ್ತಬ್ಧವಾಗಿತ್ತು. ಶ್ರೇಯಾ ಮತ್ತು ಅವಳ ಫ್ರೆಂಡ್ಸ್ ಗ್ಯಾಂಗ್ ಅವಮಾನದಿಂದ ತಲೆ ತಗ್ಗಿಸಿ ಅಲ್ಲಿಂದ ಓಡಿದರು. ಅದ್ವೈತ್ ತನ್ನ ಕ್ಲೈಂಟ್ಸ್ ಹತ್ತಿರ ಕ್ಷಮೆ ಕೇಳಿ ಮೀಟಿಂಗ್ ಮುಗಿಸಿದನು. ಅವನು ನೇರವಾಗಿ ಧನ್ಯಾಳ ಹತ್ತಿರ ಹೋಗಿ ಅವಳ ಕೈ ಹಿಡಿದು ಗಾಂಭೀರ್ಯದಿಂದ ಹೊರಗೆ ಕರೆದುಕೊಂಡು ನಡೆದನು. ಮ್ಯಾನೇಜರ್ ಹತ್ತಿರ ಬಂದು, ಇವತ್ತು ಇವಳ ಡ್ಯೂಟಿ ಮುಗಿಯಿತು, ನಾಳೆಯಿಂದ ಇವಳು ಇಲ್ಲಿ ಕೆಲಸಕ್ಕೆ ಬರಲ್ಲ ಎಂದು ಕಟ್ಟುನಿಟ್ಟಾಗಿ ಹೇಳಿ ತನ್ನ ಕಾರ್ ಹತ್ತಿಸಿದನು. ಅದ್ವೈತ್ ತನ್ನ ಕಾರನ್ನು ನಗರದ ಗದ್ದಲದಿಂದ ದೂರವಿರುವ ತನ್ನ ಅಚ್ಚುಮೆಚ್ಚಿನ ಫಾರ್ಮ್ ಹೌಸ್ನತ್ತ ತಿರುಗಿಸಿದನು. ಅಲ್ಲಿನ ಶಾಂತತೆ ಮತ್ತು ಹಸಿರು ಧನ್ಯಾಳ ಮನಸ್ಸಿನ ಆತಂಕವನ್ನು ಸ್ವಲ್ಪ ಕಡಿಮೆ ಮಾಡಿತು.
ಕಾರಿನಿಂದ ಇಳಿದ ಧನ್ಯ ಮೌನವಾಗಿ ಅವನ ಹಿಂದೆ ನಡೆದಳು. ಅದ್ವೈತ್ ಅವಳನ್ನು ಒಳಗಡೆ ಕರೆದುಕೊಂಡು ಹೋಗಿ ಅವಳನ್ನು ಸೋಫಾದ ಮೇಲೆ ಕುಳ್ಳಿರಿಸಿದನು. ಅವನು ಅವಳಿಗೆ ಯಾವುದೇ ಪ್ರಶ್ನೆ ಕೇಳಲಿಲ್ಲ. ಕೆಲಸಕ್ಕೆ ಯಾಕೆ ಹೋದೆ ಎಂದು ಗದರಿಸಲಿಲ್ಲ. ಬದಲಾಗಿ ಅವಳ ಮುಖದ ಮೇಲೆ ಬಿದ್ದಿದ್ದ ಕೂದಲಿನ ಎಳೆಯನ್ನು ಅತ್ಯಂತ ಮೃದುವಾಗಿ ಸರಿಸಿದನು. ಅವನ ಕಣ್ಣುಗಳಲ್ಲಿ ಧನ್ಯಾಳಿಗೆ ಹಿಂದೆಂದೂ ಕಾಣದ ಒಂದು ಅಪರೂಪವಾದ ಪ್ರೀತಿ ಮತ್ತು ಕಾಳಜಿ ಎದ್ದು ಕಾಣುತ್ತಿತ್ತು. ಇಬ್ಬರ ನಡುವೆ ಒಂದು ಸುಂದರವಾದ ಮೌನ ಆವರಿಸಿತ್ತು. ಆ ಮೌನವೇ ಸಾವಿರಾರು ಮಾತುಗಳನ್ನು ಹೇಳುತ್ತಿತ್ತು. ಇದ್ದಕ್ಕಿದ್ದಂತೆ ಹವಾಮಾನ ಬದಲಾಯಿತು. ಹೊರಗೆ ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿದವು. ಜೋರಾದ ಗಾಳಿ ಬೀಸಲು ಶುರುವಾಗಿ ಗುಡುಗಿನ ಶಬ್ದ ಇಡೀ ಫಾರ್ಮ್ ಹೌಸ್ ಅನ್ನು ನಡುಗಿಸಿತು. ಗುಡುಗಿನ ಭೀಕರ ಶಬ್ದಕ್ಕೆ ಹೆದರಿದ ಧನ್ಯ ಏನನ್ನೂ ಯೋಚಿಸದೆ ತಕ್ಷಣ ಪಕ್ಕದಲ್ಲೇ ಇದ್ದ ಅದ್ವೈತ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು. ಅದ್ವೈತ್ ಕ್ಷಣಕಾಲ ಸ್ತಬ್ಧನಾದನು. ನಂತರ ಅವಳ ಬೆನ್ನ ಮೇಲೆ ಮೃದುವಾಗಿ ಕೈ ಸವರುತ್ತಾ ಅವಳನ್ನು ಸಮಾಧಾನ ಪಡಿಸಿದನು. ಆ ಮಳೆಯ ಸದ್ದಿನ ನಡುವೆ ಧನ್ಯಾಳಿಗೆ ಅದ್ವೈತ್ನ ಎದೆ ಬಡಿತ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಅವಳಿಗೆ ಅವನ ಬಾಹುಗಳಲ್ಲಿ ಅವಳ ಮನಸ್ಸಿಗೂ ತಿಳಿಯದೆ ಭದ್ರತೆ ಮತ್ತು ನೆಮ್ಮದಿ ಸಿಕ್ಕಿತ್ತು. ಸ್ವಲ್ಪ ಸಮಯದ ನಂತರ ಧನ್ಯ ಸಮಾಧಾನಗೊಂಡಾಗ ಅದ್ವೈತ್ ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ಹೇಳಿದನು, ಧನ್ಯ, ನಾಳೆಯಿಂದ ನಿನ್ನ ಕಾಲೇಜು ರಜಾ ಮುಗಿಯುವವರೆಗೂ ನೀನು ನನ್ನ ಕಂಪನಿಗೆ ಇಂಟರ್ನ್ ಆಗಿ ಬರಬೇಕು. ಅಲ್ಲಿ ನಿನಗೆ ಗೌರವವೂ ಸಿಗುತ್ತೆ, ಕೆಲಸದ ಅನುಭವವೂ ಸಿಗುತ್ತೆ. ಇದು ನನಗಾಗಿ ನೀನು ಮಾಡಲೇಬೇಕು. ಧನ್ಯ ಸ್ವಲ್ಪ ಯೋಚಿಸಿ ಮೆಲ್ಲಗೆ ಕೇಳಿದಳು, ಸರ್, ನನ್ನ ಜೊತೆ ಲೀಲಾ ಕೂಡ ಬರ್ಬಹುದಾ? ಅವಳಿಗೂ ಕೆಲಸ ಬೇಕಿತ್ತು. ಅದ್ವೈತ್ ಸಣ್ಣದಾಗಿ ನಕ್ಕು, ಖಂಡಿತ, ನಿನ್ನ ಗೆಳತಿಗೂ ಅಲ್ಲಿ ಜಾಗವಿದೆ. ಇಬ್ಬರು ನಾಳೆಯಿಂದ ಆಫೀಸ್ಗೆ ಬನ್ನಿ ಎಂದು ಭರವಸೆ ನೀಡಿದನು. ಧನ್ಯಾಳ ಮನಸ್ಸಿನಲ್ಲಿ ಈಗ ಹೊಸ ಆಸೆಗಳು ಮತ್ತು ಅದ್ವೈತ್ನ ಮೇಲಿನ ಗೌರವ ಮತ್ತಷ್ಟು ಹೆಚ್ಚಾಯಿತು. ಇತ್ತ ಶ್ರೇಯ ಆಡುತ್ತಾ ಮೇಕಪ್ ಎಲ್ಲ ಹರಿದು ಹೋಗಿರುವ ಸ್ಥಿತಿಯಲ್ಲಿ ಮನೆಗೆ ಬಂದಳು. ಗಾಯತ್ರಿ ಮತ್ತು ಗಿರಿಜಮ್ಮ ಅವಳ ಸ್ಥಿತಿ ನೋಡಿ ಹೌಹಾರಿದರು. ಏನಾಯ್ತೆ ಶ್ರೇಯ, ಯಾಕೆ ಹೀಗಾಗಿದ್ದೀಯಾ ಎಂದು ಗಾಯತ್ರಿ ಗಾಬರಿಯಿಂದ ಕೇಳಿದರು. ಶ್ರೇಯ ಬಿಕ್ಕಿ ಬಿಕ್ಕಿ ಆಳುತ್ತಾ, ಎಲ್ಲ ಧನ್ಯಾಳಿಂದ ಅಮ್ಮ. ಅವಳು ಆ ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡ್ತಿದ್ದಾಳೆ. ನಾನು ಅವಳಿಗೆ ಸ್ವಲ್ಪ ಬುದ್ಧಿ ಕಲಿಸೋಕೆ ಹೋದ್ರೆ ಆ ಅದ್ವೈತ್ ಎಲ್ಲರ ಮುಂದೆ ನನ್ನ ತಲೆ ಮೇಲೆ ನೀರು ಸುರಿದು ಅವಮಾನ ಮಾಡಿದ. ಅಷ್ಟೇ ಅಲ್ಲ, ನನ್ನನ್ನು ಕಾಲಿಗೆ ಬೀಳಿಸಿ ಕ್ಷಮೆ ಕೇಳಿಸಿದ ಅಮ್ಮ ಎಂದು ನಡೆದ ವಿಷಯವನ್ನೆಲ್ಲ ಉಪ್ಪು ಖಾರ ಹಚ್ಚಿ ವಿವರಿಸಿದಳು. ಇದು ಕೇಳಿ ಗಾಯತ್ರಿಗೆ ಬೆಂಕಿ ಬಿದ್ದಂತಾಯಿತು. ಏನು, ನನ್ನ ಮಗಳನ್ನ ಕಾಲಿಗೆ ಬೀಳಿಸಿದ್ನ ಆ ಅದ್ವೈತ್? ಆ ಧನ್ಯಾಳಿಗೆ ಇಷ್ಟೊಂದು ಸೊಕ್ಕೆ? ರಮೇಶ್, ನೋಡು ನಿನ್ನ ಮಗಳ ಆಟವನ್ನು ಎಂದು ಕಿರುಚಾಡಿದಳು. ರಮೇಶ್ ಅವರು ಅಲ್ಲಿಗೆ ಬಂದು ವಿಷಯ ತಿಳಿದು ಮನದಲ್ಲೇ ಸಂತೋಷ ಪಟ್ರು. ನೋಡು ಗಾಯತ್ರಿ, ಅದ್ವೈತ್ ಸಾಹೇಬ್ರು ಸುಮ್ಮನೆ ಯಾರ ಮೇಲೂ ಕೈ ಮಾಡಲ್ಲ. ಶ್ರೇಯ ಏನೋ ತಪ್ಪು ಮಾಡಿದ್ದಾಳೆ, ಅದಕ್ಕೆ ಶಿಕ್ಷೆ ಸಿಕ್ಕಿದೆ. ಇನ್ನಾದರೂ ಆ ಮಗುವಿನ ಸಹವಾಸ ಬಿಡಿ ಎಂದು ಕಠಿಣವಾಗಿ ಹೇಳಿದರು. ಗಾಯತ್ರಿ ಹಲ್ಲು ಕಡಿಯುತ್ತಾ ತನ್ನ ತಾಯಿ ಗಿರಿಜಮ್ಮನ ಹತ್ತಿರ ಹೇಳಿದಳು, ಅಮ್ಮ, ಈ ಅದ್ವೈತ್ ಮತ್ತು ಧನ್ಯಾಳ ನಡುವೆ ಏನೋ ನಡೀತಿದೆ. ಇವರನ್ನ ಹೀಗೆ ಬಿಟ್ರೆ ನಮಗೆ ಈ ಮನೆಯಲ್ಲಿ ಜಾಗ ಇರಲ್ಲ ಎಂದು ಏನೋ ಪ್ಲಾನ್ ಮಾಡಲು ಶುರು ಮಾಡಿದಳು. ಫಾರ್ಮ್ ಹೌಸ್ನ ಮಧುರ ಕ್ಷಣಗಳ ನಂತರ ಮರುದಿನ ಬೆಳಿಗ್ಗೆ ಧನ್ಯ ಹೊಸ ಉತ್ಸಾಹದಿಂದ ಎದ್ದಳು. ಅದ್ವೈತ್ ಕಳುಹಿಸಿದ್ದ ಕಾರು ಅವಳ ಮನೆ ಮುಂದೆ ಬಂದು ನಿಂತಿತ್ತು. ಧನ್ಯ ಮತ್ತು ಲೀಲಾ ಇಬ್ಬರು ಅಗ್ನಿವಂಶದ ಅಗ್ನಿ ಇನ್ಫಿನಿಟಿ ಕಾರ್ಪೊರೇಟ್ ಆಫೀಸ್ ಮುಂದೆ ಬಂದು ನಿಂತರು. ಆ ಬೃಹತ್ ಗಾಜಿನ ಕಟ್ಟಡವನ್ನು ನೋಡಿ ಧನ್ಯಾಳಿಗೆ ಒಂದು ಕ್ಷಣ ಎದೆ ನಡುಗಿತು. ಅವರ ಆಫೀಸ್ ಒಳಗೆ ಕಾಲಿಡುತ್ತಿದ್ದಂತೆಯೇ ರಿಸೆಪ್ಷನಿಸ್ಟ್ ಅತ್ಯಂತ ಮರ್ಯಾದೆಯಿಂದ ಅವರನ್ನು ಸ್ವಾಗತಿಸಿದರು. ಬನ್ನಿ ಧನ್ಯ ಅವರೇ, ಅದ್ವೈತ್ ಸರ್ ನಿಮಗಾಗಿ ಕಾಯುತ್ತಿದ್ದಾರೆ ಎಂದು ಹೇಳಿ ಅವರನ್ನು ನೇರವಾಗಿ ಅದ್ವೈತ್ನ ವೈಯಕ್ತಿಕ ಕ್ಯಾಬಿನ್ಗೆ ಕರೆದೊಯ್ದರು. ಅದ್ವೈತ್ ತನ್ನ ವೈಟ್ ಶರ್ಟ್ ಮತ್ತು ಬ್ಲ್ಯಾಕ್ ಸೂಟ್ನಲ್ಲಿ ಲ್ಯಾಪ್ಟಾಪ್ ಮುಂದೆ ಕುಳಿತು ಗಂಭೀರವಾಗಿ ಕೆಲಸ ಮಾಡುತ್ತಿದ್ದ. ಇವರನ್ನು ಕಂಡ ತಕ್ಷಣ ಅವನ ಮುಖದಲ್ಲಿ ಸಣ್ಣದೊಂದು ನಗು ಮೂಡಿತು. ಬನ್ನಿ ಧನ್ಯ, ಲೀಲಾ, ವೆಲ್ಕಮ್ ಟು ಅಗ್ನಿ ಇನ್ಫಿನಿಟಿ ಎಂದು ಸ್ವಾಗತಿಸಿದ. ಮಾತಿನ ನಡುವೆಯೇ ಅದ್ವೈತ್ ಒಂದು ಸುಂದರವಾದ ಬಾಕ್ಸ್ ಅನ್ನು ಧನ್ಯಾಳ ಮುಂದೆ ಇಟ್ಟನು. ಧನ್ಯ ಕುತೂಹಲದಿಂದ ಅದನ್ನು ತೆರೆದಾಗ ಅದರಲ್ಲಿ ಹೊಸದಾದ ಅತ್ಯಂತ ದುಬಾರಿ ಸ್ಮಾರ್ಟ್ ಫೋನ್ ಇತ್ತು. ಅದ್ವೈತ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಮೃದುವಾಗಿ ಹೇಳಿದನು, ಧನ್ಯ, ಇದು ಕೇವಲ ಗಿಫ್ಟ್ ಅಲ್ಲ. ನೀನು ಇನ್ಮೇಲೆ ಈ ಕಂಪನಿಯ ಉದ್ಯೋಗಿ. ನಾನು ಕೊಟ್ಟ ಕೆಲಸದ ಅಪ್ಡೇಟ್ಸ್ ಕೊಡೋಕೆ ಮತ್ತು ತುರ್ತು ಸಂದರ್ಭದಲ್ಲಿ ನೀನು ನನ್ನನ್ನು ಸಂಪರ್ಕಿಸೋಕೆ ಇದು ಬೇಕು. ಇದು ನನ್ನ ಆರ್ಡರ್, ವಾಪಸ್ ಕೊಡೋ ಹಾಗಿಲ್ಲ. ಧನ್ಯ ಅನಿವಾರ್ಯವಾಗಿ ಆ ಫೋನ್ ಸ್ವೀಕರಿಸಿದಳು. ಅವಳಿಗೆ ತನ್ನ ಮೇಲಿರುವ ಅವನ ಕಾಳಜಿ ಕಂಡು ಮನಸ್ಸು ತುಂಬಿ ಬಂತು. ಲೀಲಾಗೆ ಕಂಪನಿಯ ಬೇರೆ ವಿಭಾಗದಲ್ಲಿ ಕೆಲಸದ ಜವಾಬ್ದಾರಿ ನೀಡಲಾಯಿತು. ಆದರೆ ಧನ್ಯಾಳನ್ನು ಅದ್ವೈತನ ವೈಯಕ್ತಿಕ ಸ್ಪೆಷಲ್ ಅಸಿಸ್ಟೆಂಟ್ ಇಂಟರ್ನ್ ಆಗಿ ತನ್ನ ಕ್ಯಾಬಿನ್ ಪಕ್ಕದಲ್ಲೇ ಒಂದು ಸಣ್ಣ ಆಫೀಸ್ ನೀಡಿ ನೇಮಿಸಿಕೊಂಡನು. ಧನ್ಯಾಳಿಗೆ ಅದ್ವೈತ್ ಕೊಟ್ಟ ಈ ಪ್ರಾಮುಖ್ಯತೆ ಆಫೀಸ್ನಲ್ಲಿ ಚರ್ಚೆಗೆ ಗ್ರಾಸವಾಯಿತು. ಅದ್ವೈತ್ ಎಂದು ಯಾರೊಬ್ಬ
ಇಂಟನ್ಗೂ ಇಷ್ಟೊಂದು ಗೌರವ ಕೊಟ್ಟವನಲ್ಲ, ಯಾರು ಈ ಹುಡುಗಿ ಎಂದು ಎಲ್ಲರೂ ಗುಸುಗುಸು ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಧನ್ಯ ಕೆಲಸದಲ್ಲಿ ಅತ್ಯಂತ ಚುರುಕಾಗಿದ್ದಳು. ಅದ್ವೈತ್ ನೀಡಿದ ಪ್ರತಿಯೊಂದು ಫೈಲ್ ಅನ್ನು ಸರಿಯಾಗಿ ಓದಿ ಪಾಯಿಂಟ್ಸ್ ಮಾಡಿಕೊಡುತ್ತಿದ್ದಳು. ಊಟದ ಸಮಯದಲ್ಲಿ ಅದ್ವೈತ್ ತನ್ನ ಕ್ಯಾಬಿನಿಂದ ಹೊರಬಂದು ಧನ್ಯಾಳ ಬಳಿ ಬಂದನು. ಊಟ ತಿಂದ್ಯಾ ಧನ್ಯಾ? ಆ ಫೋನ್ನಲ್ಲಿ ನನ್ನ ನಂಬರ್ ಸೇವ್ ಆಗಿದೆಯಾ ನೋಡು ಎಂದನು ತುಂಟತನದಿಂದ. ಧನ್ಯ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಲೀಲಾ ದೂರದಿಂದಲೇ ಇವರನ್ನು ನೋಡಿ ನಗುತ್ತಿದ್ದಳು. ಅದ್ವೈತ್ ಅಲ್ಲಿಂದ ಹೋದ ಮೇಲೆ ಲೀಲಾ ಅಲ್ಲಿಗೆ ಬಂದಳು. ಹೊಸ ಫೋನ್ ನೋಡಿ ಲೀಲಾ ಕಣ್ಣು ಮಿಟುಕಿಸಿ ಚೇಷ್ಟೆ ಶುರು ಮಾಡಿದಳು. ಲೀಲಾ: ಓಹೋ, ಬರೀ ಕೆಲಸ ಅಂದ್ಕೊಂಡಿದ್ದೆ, ಇಲ್ಲಿ ನೋಡಿದ್ರೆ ಫೋನು, ಪ್ರೇಮದ ನೋಟ ಎಲ್ಲ ಶುರುವಾಗಿಯೇ ಇದೆ. ಅಂದ ಹಾಗೆ ಅದ್ವೈತ್ ಸರ್ ನಂಬರ್ ಯಾವ ಹೆಸರಲ್ಲಿ ಸೇವ್ ಮಾಡಿದ್ದೀಯಾ? ಮೈ ಹೀರೋ ಅಂತಾನಾ? ಧನ್ಯ: ಲೀಲಾ ಸುಮ್ಮನೆ ಇರು, ಯಾರಾದರೂ ಕೇಳಿಸ್ಕೊಂಡ್ರೆ ಕಷ್ಟ. ಲೀಲಾ: ಕೇಳಿಸಿಕೊಳ್ಳಿ ಬಿಡು, ಇಡೀ ಆಫೀಸ್ಗೆ ಗೊತ್ತಿದೆ ನೀನು ಇಲ್ಲಿ ಬರೀ ಇಂಟರ್ನ್ ಅಲ್ಲ, ಈ ಸಾಮ್ರಾಜ್ಯದ ಮಹಾರಾಣಿ ಅಂತ. ಧನ್ಯ ನಗುತ್ತಾ ಲೀಲಾಳನ್ನು ಗದರಿಸಿ ಕೆಲಸದಲ್ಲಿ ಮಗ್ನಳಾದಳು. ದಿನವಿಡೀ ಫೈಲ್ಗಳ ಕೆಲಸ, ಮೀಟಿಂಗ್ಗಳ ನಡುವೆ ಅದ್ವೈತ್ ಆಗಾಗ ಅವಳ ಕ್ಯಾಬಿನ್ ಹತ್ತಿರ ಬಂದು ಹೋಗುತ್ತಿದ್ದದ್ದು ಧನ್ಯಳಿಗೆ ಹೊಸ ಶಕ್ತಿ ನೀಡುತ್ತಿತ್ತು. ಈ ನಿಮ್ಮ ನೆಚ್ಚಿನ ಹೊಸ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಮಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಇನ್ನು ನೆಚ್ಚಿನ ಹೊಸ ಪುಟಗಳಿಗೆ ಪ್ರೋತ್ಸಾಹಿಸಿ. ಧನ್ಯವಾದಗಳು.